ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ರೈತ ಮತ್ತು ಬಾವಿ. ಒಬ್ಬ ರೈತ ತನ್ನ ಹೊಲಕ್ಕೆ ನೀರುಣಿಸಲು ತನ್ನ ನೆರೆಹೊಲದಿಂದ ಬಾವಿಯನ್ನು ಖರೀದಿಸಿದನು. ನೆರೆಹೊಲದ ಮಾಲೀಕ ರೈತನಿಗೆ ಬಾವಿಯನ್ನು ಮಾರಿದನು, ಆದರೆ ಅದರಿಂದ ನೀರು ಸೇದಲು ಬಿಡಲಿಲ್ಲ. ಇದನ್ನು ಕಂಡು ಬೇಸತ್ತ ರೈತ ನ್ಯಾಯಕ್ಕಾಗಿ ಆ ಊರಿನ ಚಕ್ರವರ್ತಿಯ ಮೊರೆ ಹೋದನು. ಚಕ್ರವರ್ತಿಯ ಆಸ್ಥಾನದಲ್ಲಿ ನ್ಯಾಯಾಧಿಪತಿ ಆ ಮಾಲೀಕನನ್ನು ಪ್ರಶ್ನಿಸಿದರು. ನೀನು ಬಾವಿಯನ್ನು ಆ ರೈತನಿಗೆ ಮಾರಿರುವುದು ನಿಜವೇ ಎಂದು. ಅದಕ್ಕೆ ಅವನು, ಬಾವಿಯನ್ನು ಮಾರಿದ್ದೇನೆ, ಆದರೆ ಅದರೊಳಗಿನ ನೀರನ್ನು ಅಲ್ಲ ಎಂದು ಹೇಳಿದನು. ಆ ಮಾಲೀಕ ರೈತನ ಮನೆಯವರಿಗೆ ನೀರನ್ನು ತೆಗೆಯಲು ನೀರಿನ ಬಾಡಿಗೆ ಕೊಡಬೇಕೆಂದು ಷರತ್ತು ವಿಧಿಸಿದ್ದನ್ನು ರೈತ ನ್ಯಾಯಾಧಿಪತಿಗೆ ತಿಳಿಸಿದನು. ಇದರಿಂದ ಆ ಮಾಲೀಕನ ಮೋಸ ಬಯಲಾಯಿತು. ಅವಮಾನದಿಂದ ತನ್ನ ಉಪಾಯ ಫಲಿಸಲಿಲ್ಲ ಎಂದು ಅರಿತು ಕ್ಷಮೆಯಾಚಿಸಿ ಮನೆಗೆ ಹೋದನು ಆ ಬಾವಿಯ ಮಾಲೀಕನು. ಇದರ ನೈತಿಕತೆ: ಮೋಸ ಮಾಡಿ ನಾವು ಏನನ್ನು ಗಳಿಸುವುದಿಲ್ಲ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.